ಹಾಯ್ ಗೆಳೆಯರೇ, ಇವಾಗ ನಾನು KSETಗೆ ಸಂಬಂಧಪಟ್ಟಂಗೆ ನಿಮಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಇರುವಂಥ ಒಂದು ಮೆಸೇಜ್ ಇರುವಂಥ ಒಂದು ವಿಡಿಯೋನ ಮಾಡ್ಕೊಂಬಂದಿದ್ದೀನಿ. ಇವಾಗ ಆಲ್ರೆಡಿ ನೀವು ಫೈನಲ್ ಕೀ ಆನ್ಸರ್ ನೋಡಿದ್ದೀರಿ, ಮತ್ತು ಅತಿ ಶೀಘ್ರದಲ್ಲಿ KSET ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೊಂದು ಸಂಪೂರ್ಣ ಮಾಹಿತಿಯನ್ನು ತೊಗೊಂಡ್ಬಂದಿದ್ದೀನಿ. ಆ ಮಾಹಿತಿ ನಿಮ್ಮೆಲ್ಲರಿಗೂ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ಭಾಳ ದಿನ ಆಗಿದೆ ಈ ರಿಸಲ್ಟ್ ಬಂದಿಲ್ಲ ಅಂತ ನೀವು ಕಾಯ್ತಾ ಇದ್ದೀರಿ, ನನಗೆ ಗೊತ್ತು. ಸಾಧ್ಯ ಆದಷ್ಟು ನಿಮಗೆ KSET ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮಗೆ ಇವಾಗ ಕೊಡ್ತೇನೆ, ನೆನಪಿರಲಿ. ಇವಾಗ ಮಾಸ್ಟರ್ ವೀರು ಅಕಾಡೆಮಿ ನೀವು ಆಲ್ರೆಡಿ 1000 ರೀಚ್ ಮಾಡಿದ್ದೀರಿ. ನಿಮಗೆ ನಮ್ಮ ಒಂದು ಚಾನಲನ್ನು ನೀವು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಪ್ಲೀಸ್. ಸಾಧ್ಯ ಆದಷ್ಟು ಚಂದಾದಾರ ಆಗೋಕ್ಕೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ಈ ಒಂದು ವೀರು ಅಕಾಡೆಮಿಯನ್ನು, ಮಾಸ್ಟರ್ ವೀರು ಅಕಾಡೆಮಿಯನ್ನು ಬೆಳೆಸ್ತೀರಂತ ನಾನು ಅಂದ್ಕೊಂಡಿದ್ದೇನೆ. ಸಾಧ್ಯ ಆದಷ್ಟು ಎಲ್ಲರಿಗೂ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಓಕೆ. ಇದರಲ್ಲಿ ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೇನೆ, ನೋಡಿರಲಿ. KSETಗೆ ಸಂಬಂಧಪಟ್ಟಂಗೆ ಈ ಒಂದು ದಾಖಲಾತಿಯನ್ನು KEದವರು ನಿಮಗೆ ಅಂತಿಮ ಕೀ ಆನ್ಸರನ್ನು ಯಾವ ರೀತಿ ನಿಮಗೆ ನಾವು ಕೀ ಆನ್ಸರನ್ನು ರೆಡಿ ಮಾಡಿದ್ದೀವಿ ಅನ್ನೋದ್ರ ಕುರಿತು ನೋಟಿಫಿಕೇಷನ್ ಆಲ್ರೆಡಿ ಹಾಕಿದ್ದಾರೆ. ಆ ನೋಟಿಫಿಕೇಷನು ನೀವು ಆಲ್ರೆಡಿ ಓದಿದ್ದೀರಿ. ಮತ್ತು ನಿಮಗೆ ಅದನ್ನು ಓದಿ ತಿಳ್ಪಡಿಸ್ಬೇಕಂತ ಏನು ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಒಂದು PDF ನಿಮಗೆ KE ಬೋರ್ಡಲ್ಲಿ ಸಿಗುತ್ತೆ. ಆದರೆ ಕೀ ಆನ್ಸರ್ ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನೋಡ್ರಿ, ಕೀ ಆನ್ಸರನ್ನು ಅಭ್ಯರ್ಥಿಗಳಿಗೆ ಇಲ್ಲಿ ಸ್ವೀಕೃತ ಅವರು ನೀವು ಕೊಟ್ಟಿರುವಂಥ ಕೆಲವೊಂದು ಅಪೇಕ್ಷೆಗಳನ್ನು ಪರಿಶೀಲಿಸಿ ಅದಕ್ಕೆ ನಿರ್ದಿಷ್ಟವಾದಂಗೆ ರೀತಿ ಒಳಗೆ ಅವರು ಕೀ ಆನ್ಸರನ್ನು ಪರಿಶೀಲಿಸಿ ಅಂತಿಮ ಕೀ ಉತ್ತರಗಳನ್ನು ಬಿಟ್ಟಿದ್ದಾರೆ. ಪೋರ್ಟಿಕಲ್ಗೆ ಸಂಬಂಧಪಟ್ಟಂಗೆ ನೆನಪಿರಲಿ. ಅದಕ್ಕೊಂದು ಕೋಡ್ನು ಕೊಟ್ಟಿದ್ದಾರೆ, ಅದು ನಿಮಗೆ ನೆನಪಿರಲಿ. ಆ ಕೋಡ್ ಮುಖಾಂತರ ಅಂತಿಮ ಕೀ ಆನ್ಸರನ್ನು ಅವರು ರಿಲೀಸ್ ಮಾಡಿದ್ದಾರೆ. ಯಾವ ರೀತಿ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ತೀನಿ. ಇವಾಗ ನೋಡಿ, ಡಿ ಇದ್ದದ್ದು A ಆಗಿದೆ, A ಇದ್ದದ್ದು A ಮತ್ತು C ಅಂತ ಕೊಟ್ಟಿದ್ದಾರೆ, A ಇದ್ದದ್ದು B ಅಂತ ಕೊಟ್ಟಿದ್ದಾರೆ. ಅಂದರೆ A ನೆಕ್ಸ್ಟ್ ಕ್ವಶನ್ಗೆ AC, ನೆಕ್ಸ್ಟ್ ಕ್ವಶನ್ಗೆ B. ಅಂದರೆ ನೀವು ಇಷ್ಟರು ಬರೆದಿರುವಂಥ ನಿಮ್ಗೆ ಹಿಂದಿನ ಕ್ವಶನ್ಗಳದಾವಲ್ಲ, ಆ ಕ್ವಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ. A B C D ಅಂತ ಕೊಟ್ಟಿದ್ದಾರಲ್ಲ, ಆ ಕ್ವಶನ್ ಪೇಪರ್ ನೋಡ್ಕೋಬೋದು ನೀವು. 3 ಕ್ವಶನ್ ಚೇಂಜ್ ಆಗಿರುತ್ತೆ ಪೋರ್ಟಿಕಲಲ್ಲಿ, ನೆನಪಿರಲಿ. ಅವು ಯಾವ ನಿಮ್ಗೆ ಆಗುತ್ತೆ. ನೆಕ್ಸ್ಟ್ ಎಕನಾಮಿಕ್ಸಲ್ಲಿ 2 ಕ್ವಶನ್ ಚೇಂಜ್ ಆಗಿದೆ. ನೋಡಿರಿ, KEದವ್ರು ಜಾಸ್ತಿ ಕ್ವಶನ್ಸ್ ರೈಸ್ ಪ್ರಾಬ್ಲಮ್ ಇರೋಂಗಿಲ್ಲ. ಮೈಸೂರು ಯೂನಿವರ್ಸಿಟಿಯಲ್ಲಿ 10, 12 ಆಗಿದ್ದು ಉಂಟು. ಬಟ್ KEದವರು ಕೇವಲ 2 ಕ್ವಶನ್ ಎಕನಾಮಿಕ್ಸಲ್ಲಿ ಮಾಡಿದ್ದಾರೆ. ಪೋರ್ಟಿಕಲಲ್ಲಿ ನೋಡಿದ್ದೀರಿ ನೀವು, ಕೇವಲ 3. ಅದೇ ರೀತಿ ಒಳಗೆ ನೆಕ್ಸ್ಟ್ ಯಾವ್ದು ಬರ್ತೈತಪ್ಪ ಅಂದರೆ ಹಿಸ್ಟ್ರಿ ಒಂದು ಬರ್ತೈತೆ. ನಾನು 3 ಸಬ್ಜೆಕ್ಟ್ ನೆನಪಿಟ್ಟಂಗೆ ಇಲ್ಲಿ ಹಿಸ್ಟ್ರಿನೂ 4 ಕ್ವಶನ್ ಚೇಂಜ್ ಮಾಡಿದ್ದಾರೆ. 4ಅಲ್ಲಿ ಒಂದನೇದ್ರಾಗ B ಇದ್ದದಕ್ಕೆ A ಆ್ಯಂಡ್ D ಮಾಡಿದ್ದಾರೆ, B ಇದ್ದದಕ್ಕೆ D ಮಾಡಿದ್ದಾರೆ. Dಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ನೆನಪಿರಲಿ. Bಗೆ D ಕೊಟ್ಟಿದ್ದಾರೆ. ಈ ರೀತಿ ಅವ್ರು ಚೇಂಜಸ್ ಮಾಡಿ ಈ ಥರ ಕೆಲವೊಂದನ್ನು ಸಿಂಪಲ್ಲಾಗಿ ಚೇಂಜ್ ಮಾಡಿದ್ದಾರೆ, ನೆನಪಿರಲಿ. ಹಿಂದ್ಗಡೆ ಮೈಸೂರು ಯೂನಿವರ್ಸಿಟಿ ಈ ಥರ ಮಾಡ್ತಿರಲಿಲ್ಲ. ನೆಕ್ಸ್ಟ್, ದ ಹಿಂದೂ ಎಂಬ ಪತ್ರಿಕೆಯಲ್ಲಿ KE ಬೋರ್ಡ್ KSET ಬಗ್ಗೆ ಕೊಟ್ಟಂಥ ಮಾಹಿತಿಯನ್ನು ಇವಾಗ ಅಲ್ಲಿ ನಿರ್ದೇಶಕರು ಕೊಟ್ಟಂಥ ಒಂದು ಮಾಹಿತಿನ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ನೆನಪಿರಲಿ. ಈ ಪ್ರಮಾಣ ಪತ್ರವನ್ನು ಪಡೆಯಲು ಸಹಾಯಕ ಅಧ್ಯಾಪಕರ ಹುದ್ದೆಗೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು. ಅಂದರೆ ಕೆಲವು ಅಭ್ಯರ್ಥಿಗಳು ಉದ್ಯೋಗ ಪಡೆಯಬೇಕಂತಂದು ಹಿಂದ್ಗಡೆ ಏನು ಮಾಡ್ತಿದ್ರು ಅಂದರೆ ನಕಲಿ ಪ್ರಮಾಣ ಪತ್ರ ಬಳಸಿಕೊಂಡಿರುವಂಥ ಘಟನೆಗಳನ್ನು ಕಂಡು ಬಂದಿದ್ದೇವೆ. ಇಂಥ ಘಟನೆಗಳನ್ನು ತಡೆಗಟ್ಟಬೇಕಂತಂದು ನಮ್ಮ KEದವರು ಏನು ಮಾಡ್ತಾಯಿದ್ದಾರೆ ಅಂದರೆ ಭೌತಿಕ ಪ್ರಮಾಣ ಪತ್ರ ಬದಲು ಈ ಪ್ರಮಾಣ ಪತ್ರವನ್ನು ನೀಡಲು ನಿರ್ಧರಿಸಿದ್ದಾರೆ. ಅಂದರೆ ಹಿಂದ್ಗಡೆ DET ಅವರು ಕೊಟ್ಟರಲ್ಲ, ಎಜುಕೇಷನ್ ಸಿಸ್ಟಮ್ನವ್ರು ಕೊಟ್ಟಂಥ ಒಂದು ಈ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ. ಸೀಸ್ ಒಳ್ಳೆಯದು. ಈ ಮುಂದುವರೆದು ಏನು ಹೇಳಿದ್ದಾರೆ ಅಂತ ನೋಡೋಣ. ಇವಾಗ ಅವರು ಮೊದಲು ಮೈಸೂರು ಯೂನಿವರ್ಸಿಟಿ ನಡೆಸ್ತಾ ಇತ್ತು,
ಇವಾಗ ಅದನ್ನು KE ನಡೆಸ್ತಾ ಇದೆ. ನಕಲಿ ಪ್ರಮಾಣ ಪತ್ರಗಳ ಹಾವಳಿಯನ್ನು ತಡೆಗಟ್ಟಲು ಮತ್ತು ದಾಖಲಾತಿಗಳ ಪರಿಶೀಲನೆಗೆ ಅನುಕೂಲವಾಗುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರಿಗೆ ಈ ಪ್ರಮಾಣ ಪತ್ರವನ್ನು ವಿತರಿಸಲು ನಿರ್ಧರಿಸಿದೆ. ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪದವಿ ಕಾಲೇಜುಗಳಲ್ಲಿ ಸಹಾಯಕ ಅಧ್ಯಾಪಕರ ಹುದ್ದೆಗೆ ನೋಡ್ರಿ, ಅಂದರೆ ಕೆಲವೊಂದನ್ನು ತಡೆಗಟ್ಟಬೇಕಂತಂದು ಈ ರೀತಿಯಾದಂಥ ಒಂದು ಒಳ್ಳೆ ಈ ಪ್ರಮಾಣ ಪತ್ರವನ್ನು ವಿತರಿಸಬೇಕಂತಂದು KEದವರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇಲ್ಲೇನು ಹೇಳ್ತಾ ಇದ್ದಾರಪ್ಪ ಅಂದರೆ ಅವರು ಈ ಪ್ರಮಾಣ ಪತ್ರವನ್ನು ವಿತರಿಸಲು ನಿರ್ಧರಿಸಿದ್ದೇವೆ. ಅದು ಸರ್ಕಾರಿ ಇರ್ಬೋದು, ಅನುದಾನಿತ ಇರ್ಬೋದು, ಅನುದಾನ ರಹಿತ ಕಾಲೇಜುಗಳಿಗೂ ಇದು ಸಹಾಯಕ ಆಗುತ್ತೆ. ಸಹಾಯಕ ಅಧ್ಯಾಪಕರ ಹುದ್ದೆಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿ ಒಳಗೆ ಹೇಳಿದ್ದಾರೆ. ಇನ್ನು ಮುಂದೆ KSET ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಪ್ರಮಾಣ ಪತ್ರಕ್ಕೆ KE ಕಚೇರಿಗೆ ಹೋಗುವ ಬದಲು KE ವೆಬ್ಸೈಟಿನಿಂದ ಈ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿರಿ, ನೀವು ಎಲ್ಲಿ ಹೋಗಬೇಕಂತ ಅವಶ್ಯಕತೆ ಇಲ್ಲ, ಅಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಮೈಸೂರು ವಿಶ್ವವಿದ್ಯಾಲಯವು ಪ್ರತಿ ವರ್ಷ KSET ಮುನ್ನಡೆಸುತ್ತಿದ್ದು ಮತ್ತು KE 2022ರಿಂದ ಪರೀಕ್ಷಾ ಪ್ರಾಧಿಕಾರವಾಗಿದೆ. ಇದು ಅರ್ಹ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸುತ್ತದೆ. ಅಂದರೆ KSETಗೆ ಸಂಬಂಧಪಟ್ಟಂಗೆ ಮೈಸೂರು ಯೂನಿವರ್ಸಿಟಿ ಏನು ನಡೆಸ್ತಾ ಇತ್ತಲ್ಲ ಪ್ರತಿ ವರ್ಷ, ಅದನ್ನು ಇವಾಗ ಏನು ಮಾಡ್ತೈತಿ, ಯಾವುದು ಮುಂದುವರ್ಸ್ಕೊಂಡು ಹೋಗ್ತೈತಿ ಅಂದರೆ KE ಬೋರ್ಡೇ ಮುಂದುವರ್ಸ್ಕೊಂಡು ಹೋಗ್ತೈತಿ. ಇನ್ಮೇಲೆ KEದವರೇ ಇದನ್ನು ಅಂತಿಮವಾಗಿ ರಿಸಲ್ಟನ್ನು ಕೊಡೋದು, ಪರೀಕ್ಷೆಯನ್ನು ನಡೆಸುವುದು, ಪ್ರಮಾಣ ಪತ್ರವನ್ನು ವಿತರಿಸುವುದನ್ನು ಅವರಲ್ಲೇ ಇಟ್ಕೊಂಡು ಅವರೇ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಮುಂದುವರೆದು ಅಂದರೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದವರು ಕೆಲವು ಅಭ್ಯರ್ಥಿಗಳು ನಕಲಿ ಪ್ರಮಾಣ ಪತ್ರ ಬಳಸಿ, ಅಂದರೆ ಅರ್ಹತೆ ಪಡೆದೇ ಇರುವವರು ನಕಲಿ ಪ್ರಮಾಣ ಪತ್ರವನ್ನು ಬಳಸಿ ಉದ್ಯೋಗ ಗಿಟ್ಟಿಸಿಕೊಂಡಿದ್ದಾರೆ. ಇಂತಹ ಘಟನೆಗಳನ್ನು ತಡೆಯಲು ಈ ವರ್ಷದಿಂದ ಭೌತಿಕ ಪ್ರಮಾಣ ಪತ್ರಗಳ ಬದಲಿಗೆ ಈ ಪ್ರಮಾಣ ಪತ್ರಗಳನ್ನು ನೀಡಲು KE ನಿರ್ಧರಿಸಿದೆ. ಒಳ್ಳೆ ಒಂದು ಮೆಸೇಜ್ ಇದು. ಯಾಕಂದರೆ ಯಾರು ಹಿಂದ್ಗಡೆ ಓದದೇ ಪ್ರಮಾಣ ಪತ್ರವನ್ನು ಪಡೆದಿದ್ರು ಅವ್ರ ಬದಲಿಗೆ ಒಳ್ಳೆಯ ಈ ಪ್ರಮಾಣ ಪತ್ರವನ್ನು ನೀಡಲು KEದವರು ನಿರ್ಧರಿಸಿದ್ದಾರೆ. ಗುಡ್. ಇದು ದ ಹಿಂದೂ ಜೊತೆ ಮಾತನಾಡಿದ KEA ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ, KSETನಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತೆ ಈ ವರ್ಷದಿಂದ ಭೌತಿಕ ಪ್ರಮಾಣ ಪತ್ರಗಳ ಬದಲಿಗೆ ಈ ಪ್ರಮಾಣ ಪತ್ರವನ್ನು ನೀಡಲು ನಿರ್ಧರಿಸಿದ್ದೇವೆ. KE ವೆಬ್ಸೈಟ್ ಮೂಲಕ ಅಭ್ಯರ್ಥಿಗಳಿಗೆ ತಮ್ಮ ಲಾಗಿನ್ ID ಮತ್ತು ಪಾಸ್ವರ್ಡ್ ಬಳಸಿ ಈ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬಹುದೆಂದು ರಮ್ಯಾರವರೇ ಖುದ್ದಾಗಿ ಈ ಒಂದು ನ್ಯೂಸನ್ನು ನೀಡಿದ್ದಾರೆ. ನಿಮಗೆ ನೆನಪಿರಲಿ, ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಒಂದು ಅವಕಾಶನ ನಿಮ್ಗೆ ಕೊಟ್ಟಿದ್ದಾರೆ. ಮುಂದುವರೆದು ಏನು ಹೇಳ್ತಾರೆ, ಯಾವುದೇ ಕೆಲಸಕ್ಕೆ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ತಮ್ಮ ಶೈಕ್ಷಣಿಕ ದಾಖಲಾತಿ ಹಾರ್ಡ್ ಪ್ರತಿಗಳನ್ನು ಸಲ್ಲಿಸಬೇಕು ಮತ್ತು ಅವುಗಳನ್ನು ಪರಿಶೀಲಿಸುವುದು ದೊಡ್ಡ ಸವಾಲಾಗಿರುತ್ತದೆ. ಆದರೆ ಈ ಸರ್ಕಾರಿ ಮತ್ತು ಖಾಸಗಿ ವಲಯದ ಯಾವುದೇ ಖಾಲಿ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ. ಖಾಸಗಿ ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಈ ಪ್ರಮಾಣ ಪತ್ರ ಒತ್ತು ನೀಡುತ್ತವೆ. ಹೀಗಾಗಿ ಈ ಪ್ರಮಾಣ ಪತ್ರವನ್ನು ವಿತರಿಸಿದರೆ ದಾಖಲಾತಿ ಪರಿಶೀಲನೆ ಸುಲಭವಾಗುತ್ತದೆ ಮತ್ತು ನಕಲಿ ಪ್ರಮಾಣ ಪತ್ರ ಹಾವಳಿಯನ್ನು ತಡೆಯಬಹುದೆಂದು ಅವರು ಹೇಳಿದರು. ನೋಡಿರಿ, ಯಾವುದೇ ನಕಲಿ ಪ್ರಮಾಣ ಪತ್ರಗಳನ್ನು ತಡೆಯೋಕ್ಕಿದು ಅನುಕೂಲ ಆಗುತ್ತಂತಂದು KEದವರು ಒಂದು ಒಳ್ಳೆಯ ಡಿಸಿಷನ್ ತೊಗೊಂಡಿದ್ದಾರೆ. ಆ ಡಿಸಿಷನ್ ನಿಮಗೆ ಒಂದು ಒಳ್ಳೆಯದಾಗುತ್ತೆ. ಯಾಕೆಂದರೆ ಎಲ್ಲ ಒಂದು ಕಾರ್ಪೊರೇಟ್ ಕಂಪ್ನಿಗಳಿರ್ಬೋದು, ಯಾವುದಕ್ಕೆ ಇರ್ಬೋದು, ಅದು ಒಳ್ಳೆಯದು. ಹೋದ ಕೂಡಲೇ ನಿಮ್ಮನ್ನು ಪರಿಶೀಲನೆ ಮಾಡೋಕ್ಕೆ ಈ ಪ್ರಮಾಣ ಪತ್ರ ಒಂದು ಬೆಸ್ಟ್ ಎಕ್ಸಾಂಪಲ್. ಅಗದಿ ಈಸಿಯಾಗಿ ಮಾಡಿಬಿಡ್ಬೋದು. ಬಟ್ ಹಾರ್ಡ್ ಕಾಪಿ ಇದ್ದಾಗ ಅದು ನಕಲಿನೋ ಅಥವಾ ಅದು ಒರಿಜಿನಲ್ಲೋ ಅದು ಏನಾಗಿದೆ ಅಂತ ಯಾವುದು ಹೇಳೋಕ್ಕಾಗದೇ ಇರ್ಬೋದು, ಅಂಥ ಪರಿಸ್ಥಿತಿಗಳು ಇರ್ತವೆ. ಬಟ್ ಈ ಕಾಪಿ ಐತಲ್ಲ, ಸ್ಕ್ಯಾನ್ ನೋಡಿದ್ಬಿಟ್ರೆ ಅದು ಎಲ್ಲವನ್ನು ನಿಮಗೆ ತಂದು ಕೊಡುತ್ತೆ, ತಿಳಿಸ್ಕೊಡುತ್ತೆ ಅವ್ರಿಗೆ. ಹಾಗಾಗಿ ಈ ಪ್ರಮಾಣ ಪತ್ರ ಕೊಡೋದ್ರಿಂದ ಭೌತಿಕ ಪ್ರಮಾಣ ಪತ್ರದಕ್ಕಿಂತ ಈ ಪ್ರಮಾಣ ಪತ್ರ ಒಂದು ಒಳ್ಳೆಯದು. ಅದರ ದಾಖಲಾತಿ ಸಮೇತನೇ ಅದರಲ್ಲಿ ಸಿಗುತ್ತಂತಂದು ಅವರು ವಿಚಾರ ಮಾಡಿ ಈ ಪ್ರಮಾಣ ಪತ್ರ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಈ ಪ್ರಮಾಣ ಪತ್ರ ನಿಮಗೆ ದೊರೆಯುತ್ತೆ ಮುಂದುಗಡೆ ನಿಮ್ಮ KSET ಪಾಸ್ ಆದಾಗ. ನಾನು ನೋಡೋ ಕುತೂಹಲ ಇರುತ್ತೆ. ಬಟ್
ಅಭ್ಯರ್ಥಿಗಳಿಗೆ ಈ ಪ್ರಮಾಣ ಪತ್ರದ ಜೊತೆಗೆ ವಿಶಿಷ್ಟ ಕೋಡ್ ನೀಡಲಾಗುತ್ತದೆ. ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಉದ್ಯೋಗಕ್ಕಾಗಿ ಆನ್ಲೈನ್ನಲ್ಲಿ ದಾಖಲಾತಿಗಳನ್ನು ಪರಿಶೀಲಿಸುವಾಗ ಯುನಿಕ್ ಕೋಡ್ ಅನುಮೋದಿಸಿದರೆ ಹೆಸರು, ವಿದ್ಯಾರ್ಹತೆ, ಈ ಪ್ರಮಾಣ ಪತ್ರ ನೀಡಿದ ದಿನಾಂಕ, ನೀಡುವ ಅಧಿಕಾರಿ ಮತ್ತು ಅಭ್ಯರ್ಥಿ ಫೋಟೋ ಸೇರಿದಂತೆ ಎಲ್ಲ ವಿವರಗಳನ್ನು ತಕ್ಷಣವೇ ಲಭ್ಯವಾಗುತ್ತದೆ. ಆದ್ದರಿಂದ ಅಭ್ಯರ್ಥಿಗಳ ಸಂಪೂರ್ಣ ಡಾಟಾಬೇಸ್ KEA ನಲ್ಲಿ ಲಭ್ಯವಾಗುವುದರಿಂದ ಈ ಪ್ರಮಾಣ ಪತ್ರಗಳ ಅಸಲಿ ಅಥವಾ ನಕಲಿ ಎಂದು ಆನ್ಲೈನ್ನಲ್ಲಿ ಪರಿಶೀಲಿಸುವುದು ಸುಲಭ ಎಂದು ಅವರು ಹೇಳಿದ್ದಾರೆ. ನೋಡ್ರಿ, ನಿಮ್ಮ ಪ್ರಮಾಣ ಪತ್ರಗಳ ಒಂದು ಹಂಚಿಕೆಯಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ದಿನಾಂಕ ಇರ್ಬೋದು ಅಥವಾ ಪ್ರಮಾಣ ಪತ್ರ ನೀಡಿರುವ ದಿನಾಂಕ ಇರ್ಬೋದು, ಹೆಸರು ಇರ್ಬೋದು, ವಿದ್ಯಾರ್ಹತೆ ಇರ್ಬೋದು, ಎಲ್ಲ ಸಂಪೂರ್ಣವಾದಂಥ E to Z ಡಾಟಾ ಬೇಸ್ಡ್ KE ಒಂದು ವೆಬ್ಸೈಟ್ನಿಂದ ಅವರಿಗೆ ಯಾರು ಅದನ್ನು ಪರಿಶೀಲನೆ ಮಾಡ್ತಾರೋ ಅವರಿಗೆಲ್ಲವನ್ನು ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ KEದವರು ಇದನ್ನು ಮಾಡ್ತಾಯಿದ್ದಾರೆ. ಅಲ್ಲದೆ ಕೆಲವು ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸುಮಾರು 5-6 ವರ್ಷಗಳ ಪ್ರಮಾಣ ಪತ್ರವನ್ನು ಪಡೆದಿರುವುದಿಲ್ಲ. ಆಮೇಲೆ ಆಫೀಸ್ನಲ್ಲಿ ಸರ್ಟಿಫಿಕೇಟ್ಗೆ ಅರ್ಜಿ ಹಾಕಿದ್ದಾರೆ. ಹುಡುಕುವುದು ಕಷ್ಟ. ಹಾಗಾಗಿ ಈ ಪ್ರಮಾಣ ಪತ್ರ ನೀಡಿದರೆ ಯಾವಾಗ ಬೇಕಾದರೂ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂಬ ರಮ್ಯಾರವರು ವಿವರಿಸಿದ್ದಾರೆ. ನೋಡ್ರಿ, KE ಬೋರ್ಡ್ನ ಎಷ್ಟು ವಿಚಾರ ಮುಂದಾಲೋಚನೆಯಿಂದ ಇವಾಗ ಡಿಜಿಟಲ್ಕರಣ ಎಷ್ಟು ಒಳ್ಳೆಯದಂತ ಹೇಳ್ತಾ ಇದೆ. 5 ವರ್ಷಗಳಿಂದ ಕಳೆದು ಹೋಗಿರ್ತವೆ ಎಲ್ಲ ಪ್ರಮಾಣ ಪತ್ರ ಕಳೆದು ಹೋಗಿರ್ತೈತೆ. ಮತ್ತೆ ಆ ಆಫೀಸ್ಗೆ ಹೋಗ್ಬೇಕು, ಆ ಸರ್ಟಿಫಿಕೇಟ್ ಪಡ್ಕೋಬೇಕಂದ್ರೆ ಅರ್ಜಿ ಹಾಕಿರೋ ನಮೂನೆಯನ್ನು ತೊಗೊಂಡು ಹೋಗ್ಬೇಕು. ಇವೆಲ್ಲ ಹುಡುಕಾಟ ಮಾಡಿ ಕಷ್ಟ ಆಗುತ್ತೆ. ಹೀಗಾಗಿ ಇದನ್ನು ತಪ್ಪಿಸೋ ಸಲುವಾಗಿ ಈ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ. ನಿಮಗೆ ನೆನಪಿರಲಿ, ಈ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಮುಖಾಂತರ ಇದನ್ನು ರಮ್ಯಾರವರು ಅಂದರೆ KEನ ನಿರ್ದೇಶಕಿಯಾದಂಥ ರಮ್ಯಾರವರು ಇದನ್ನು ಮಾರ್ಚ್ 30ನೇ ತಾರೀಕಿಗೆ ಇದನ್ನು ಅಲ್ಲಿಂದ ಒಂದು ಸುದ್ದಿಯನ್ನು ನೀಡಿದ್ದಾರೆ. ನೆನಪಿರಲಿ, ನೀವು ಇದನ್ನು ಪಡ್ಕೋಬೋದು. ನೆಕ್ಸ್ಟ್, ನನ್ನ ಒಂದು ಚಾನಲ್ ಇಷ್ಟ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಚಂದಾದಾರ ಆಗೋದ್ರ ಮುಖಾಂತರ ನನ್ನ ಪ್ರೋತ್ಸಾಹಿಸಿರಿ. ಸಾಧ್ಯ ಆದಷ್ಟು ಇನ್ನೂ ಒಳ್ಳೆಯ ವಿಡಿಯೋನ ನಾನು ಮುಂದ್ಗಡೆ ಕೊಡ್ತೀನಿ. ಸ್ವಲ್ಪ ಕಷ್ಟ ಆಗಿದೆ, ಮುಂದ್ಗಡೆ ಇನ್ನೂ ಚೆನ್ನಾಗಿರೋ ವಿಡಿಯೋಗಳನ್ನು ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಆಲ್ ದ ಬೆಸ್ಟ್.